ಟೀನೇಜರ್ಸ್ ತುಂಬಾ ಜನ ಕ್ಲಿನಿಕ್ ಬಂದ್ ಕೇಳ್ತಾರೆ, ನಾವು ಜಿಮ್ ಹೋಗ್ಬೋದಾ, ನಮ್ಮ ಅಮ್ಮ ಬೇಡ ಅಂತಾರೆ, ಅಪ್ಪ ಬೇಡ ಅಂತಾರೆ ಅಂತ. ಜಿಮ್ ಹೋಗೋದು ಆಕ್ಚುಲಿ ಬೆನಿಫಿಷಿಯಲ್ ಆರ್ಥೋ ಪಾಯಿಂಟ್ ಆಫ್ ವ್ಯೂ ಇಂದ? Oh, definitely. Gym workout, weight training, definitely advisable. Yeah, across the age groups. In fact, it is necessary. Youngsters ಆಗಿರಬಹುದು, ಮಿಡ್ಲ್ ಏಜ್ ಆಗಿರಬಹುದು, ಓಲ್ಡ್ ಏಜ್ ಆಗಿರಬಹುದು, ಡಿಪೆಂಡಿಂಗ್ ಆನ್ their ಏಜ್ ಅಂಡ್ ಲಿಮಿಟೇಷನ್ಸ್, weight training is definitely needed, particularly from orthopedic point of view. Provided ನಿಮಗೆ ಒಳ್ಳೆ ಟ್ರೈನರ್, ಒಳ್ಳೆ ಕೋಚ್ ಇದ್ರೆ 100% is recommended. ಬಟ್ ಪೇರೆಂಟ್ಸ್ ಕ್ವೆಶನ್ ಏನಂದ್ರೆ, ಸುಮ್ನೆ ನಡಿಲಿ, ವಾಕಿಂಗ್ ಮಾಡ್ಲಿ ಚೆನ್ನಾಗಿ, ಜಿಮ್ ಯಾಕೆ ಹೋಗ್ಬೇಕು? ಜಿಮ್ ಬಗ್ಗೆ ಸ್ವಲ್ಪ ನೆಗೆಟಿವಿಟಿ ಇದೆ. ಸೊ ವೆಯ್ಟ್ ಟ್ರೈನಿಂಗ್ ಜಿಮ್ ಅಲ್ಲಿ ಒಂದು ಗೈಡೆನ್ಸ್ ಅಂಡರ್ ಆಗ್ತಾ ಇರುತ್ತಲ್ವಾ, ಅದನ್ನ ಹೊರಗ್ ಮಾಡೋದು ಕಷ್ಟ ಆಗುತ್ತೆ ಅಂತ ನನ್ನ ಅಭಿಪ್ರಾಯ ಕೂಡ. ಅಂಡ್ ಅದ್ರ ಜೊತೆಗೆ ಈ ಮಸಲ್ ಜಾಯಿಂಟ್ ಎಲ್ಲ ಹೆಲ್ತ್ ಮ್ಯಾನೇಜ್ ಮಾಡೋದಕ್ಕೆ ನಮಗೆ ಪ್ರೋಟೀನ್ ತುಂಬಾ ಇಂಪಾರ್ಟೆಂಟ್. ಈಗ ನಾವು ಪ್ರೋಟೀನ್ ನ ಫುಡ್ ಅಲ್ಲಿ ಫುಲ್ಫಿಲ್ ಮಾಡೋದಿಕ್ ಆಗಲ್ಲ ಅಂದ್ರೆ ಪ್ರೋಟೀನ್ ಸಪ್ಲಿಮೆಂಟ್ಸ್ ತಗೋಬಹುದಾ? ಡೆಫಿನೆಟ್ಲಿ ತಗೋಬಹುದು. ವೇ ಪ್ರೋಟೀನ್ಸ್ ಇಸ್ ವೆರಿ ಸೇಫ್. ವೇ ಪ್ರೋಟೀನ್ ಇದು ಮಿಲ್ಕ್ ಪ್ರಾಡಕ್ಟ್ ಆಗಿರೋದ್ರಿಂದ ಇಟ್ ಇಸ್ ವೆರಿ ಸೇಫ್, ಪ್ರೊವೈಡೆಡ್ ನಿಮ್ಮ ಕಿಡ್ನಿ ಫಂಕ್ಷನ್ ಚೆನ್ನಾಗಿದ್ರೆ. ಕಿಡ್ನಿ ಫಂಕ್ಷನಿಂಗ್ ಚೆನ್ನಾಗಿದೆ. ಈಗ ಓಲ್ಡರ್ ನಾವು ಇನ್ಫ್ಯಾಕ್ಟ್ ಇಟ್ ಈಸ್ ಆಲ್ ದ ಮೋರ್ ನೀಡೆಡ್ ಇನ್ ಓಲ್ಡರ್ ಪೇಷಂಟ್ಸ್. ಯಾಕಂದ್ರೆ ಅವರ ಫುಡ್ ಇಂಟೇಕ್ ಕ್ವಾಂಟಿಟಿ ಕಡಿಮೆ ಇರುತ್ತೆ, ಅವರಿಗೆ ಪ್ರೋಟೀನ್ ಅವಶ್ಯಕತೆ ಜಾಸ್ತಿನೇ ಇರುತ್ತೆ. ತಗೊಳ್ಳೋದೆ ದಿನದಲ್ಲಿ 100 ಗ್ರಾಮ್ ಊಟ ತಗೊಂತಿರ್ತಾರೆ, ಅದರಲ್ಲಿ ನಮಗೆ ದಿನದ ಅವಶ್ಯಕತೆ ಇರೋ ಪ್ರೋಟೀನ್ ಅಂಶ ಸಿಗದೇ ಇರಬಹುದು. ಪರ್ಟಿಕ್ಯುಲರ್ ನಮ್ಮ ಇಂಡಿಯನ್ ಡಯಟ್ ನಲ್ಲಿ ಪ್ರೋಟೀನ್ ಅಂಶ ವಿ ಆರ್ ವೆರಿ ಪ್ರೋಟೀನ್ ಡೆಫಿಷಿಯಂಟ್ ಡಯಟ್, ನಮ್ಮ ಇಂಡಿಯನ್ ಡಯಟ್. ಸೊ ಇಂಥ ಸಿಚುವೇಶನ್ ಅಲ್ಲಿ ಇಟ್ ಈಸ್ ಅಡ್ವೈಸಬಲ್ ಟು ಕನ್ಸ್ಯೂಮ್ ವೇ ಪ್ರೋಟೀನ್, ಪ್ರೊವೈಡೆಡ್ ನಿಮ್ಮ ಕಿಡ್ನಿ ಫಂಕ್ಷನ್ ಚೆನ್ನಾಗಿದೆ ಅಂಡ್ ಯು ಡೂ ಯುವರ್ ಓನ್ ರಿಸರ್ಚ್. ಯಾವ ಬ್ರ್ಯಾಂಡಿನ ವೇ ಪ್ರೋಟೀನ್ ಚೆನ್ನಾಗಿದೆ ಅನ್ನೋದನ್ನ ನೀವು ಇಂಡಿವಿಜುವಲ್ ಆಗಿ ಎಲ್ಲದನ್ನು ಅಸೆಸ್ ಮಾಡಿ ಆಮೇಲೆ ತಗೊಳ್ಳಿ. ಅದರಿಂದ ಅಡ್ವರ್ಸ್ ಎಫೆಕ್ಟ್ ಏನು ಇರೋದಿಲ್ಲ. ಬಟ್ ಅದಕ್ಕೆ ಮುಂಚೆ ಒಂದ್ಸರ್ತಿ ನಿಮ್ಮ ಫಿಸಿಷಿಯನ್ ಹತ್ರ ನೋಡ್ಕೊಂಡು ನಿಮ್ಮ ಕಿಡ್ನಿ ಫಂಕ್ಷನ್ ಎಲ್ಲ ಚೆಕ್ ಮಾಡಿಸ್ಕೊಂಡು ಆಮೇಲೆ ಸ್ಟಾರ್ಟ್ ಮಾಡೋದು ಬೆಟರ್. ಬಟ್ ಅದು ತಗೊಳ್ಳೋದ್ರ ಬಗ್ಗೆ ಯಾವುದೇ ರೀತಿಯಾದ ಭಯ ಬೇಡ. ಸಣ್ಣ ಮಕ್ಕಳು ಕೆಲವರು ಈ ಡಬ್ಲ್ಯೂ ಶೇಪ್ ಅಲ್ಲಿ ಕೂತ್ಕೊಳ್ತಾರೆ, ಇದ್ರ ಬಗ್ಗೆ ಪೇರೆಂಟ್ಸ್ ವರಿ ಇದೆ, ಲಾಂಗ್ ಟರ್ಮ್ ಈ ತರನೇ ಕೂರೋದ್ರಿಂದ ತೊಂದರೆ ಆಗುತ್ತಾ ಅಂತ. ಇನ್ ಕೆಲವ್ರಿಗೆ ಅದ್ರ ಬಗ್ಗೆ ಅವೇರ್ನೆಸ್ ಇಲ್ಲ. ಏನ್ ಎಕ್ಸಾಕ್ಟ್ಲಿ ಯಾಕೆ ಮಗು ಆ ತರ ಕೂರುತ್ತೆ, ಅದರಿಂದ ಏನಾದ್ರು ಪ್ರಾಬ್ಲಮ್ ಇದೆಯಾ? ಆ ತರ ಕುತ್ಕೊಳ್ಳೋದ್ರಿಂದ ನಮ್ಮ ಹಿಪ್ ಬೋನಿನ ಗ್ರೋತ್ ಮೇಲೆ ಅಫೆಕ್ಟ್ ಬೀಳುತ್ತೆ. ಗ್ರೋತ್ ಅಫೆಕ್ಟ್ ಆದಾಗ ವಾಕಿಂಗ್ ಸ್ಟೈಲ್ ಅಲ್ಲಿ ಬದಲಾವಣೆ ಆಗೋದು, ಬೋಲೆಗ್ಸ್ ಆಗೋದು, ಇದೆಲ್ಲ ಆಗೋ ಚಾನ್ಸಸ್ ಇರುತ್ತೆ. ಸೊ ಬೆಟರ್ ಟು ಅವಾಯ್ಡ್. ಸಾಫ್ಟ್ವೇರ್ ಇಂಜಿನಿಯರ್ಸ್ ನಾವು ಡೈಲಿ ಬಹಳ ಹೊತ್ತು ನಮಗೆ ಕೆಲಸ ಇರುತ್ತೆ, ಕೂತ್ಕೊಂಡೇ ಮಾಡ್ಬೇಕು, ಎದ್ದು ಎಕ್ಸರ್ಸೈಸ್ ಮಾಡು, ಸ್ಟ್ರೆಚ್ ಮಾಡು ಅಂದ್ರೆ ಟೈಮ್ ಇಲ್ಲ ಅಂತ ಹೇಳ್ತಾರೆ. ಸೊ ಅವ್ರು ಯಾವ್ಯಾವ ರೀತಿ ಚೇಂಜಸ್ ಮಾಡ್ಕೋಬಹುದು? ಕೂತಲ್ಲೇ ಅವರ ಒಂದು ಪೋಸ್ಚರ್ ಆಗ್ಲಿ ಅಥವಾ ಅವ್ರಿಗೆ ಕೈ ನೋವು, ಕತ್ತು ನೋವು ಬರ್ದಿರೋ ರೀತಿ. ಅಟ್ ದ ಔಟ್ಸೆಟ್ ಐ ವುಡ್ ಲೈಕ್ ಟು ಸೇ, ನೀವು ನಿಮ್ಗಾಗಿ ಅಟ್ಲೀಸ್ಟ್ ಒಂದು 1/2 hour 45 minutes ಹೇಗಾದ್ರೂ ಟೈಮ್ ಮಾಡ್ಕೊಳ್ಳೇಬೇಕು. ಅದರ ಜೊತೆಗೆ ನೀವು ಅಪ್ರೋಪ್ರಿಯೇಟ್ ಎರ್ಗೊನಾಮಿಕ್ ಸಪೋರ್ಟ್ ಇರುವಂತ ಚೇರ್ಸ್ ಯೂಸ್ ಮಾಡೋದಾಗ್ಲಿ ಅಥವಾ ನಿಮ್ಮ ವರ್ಕ್ ಸ್ಟೇಷನ್, ಸೊ ದಟ್ ಯು ಡೋಂಟ್ ಲುಕ್ ಡೌನ್ ಆರ್ ಲುಕ್ ಅಪ್ ಟು ಯುವರ್ ಸ್ಕ್ರೀನ್. ಸೊ ಆ ತರ ಐ ಲೆವೆಲ್ ನಲ್ಲಿ ಇರೋ ವರ್ಕ್ ಸ್ಟೇಷನ್ ಯೂಸ್ ಮಾಡ್ಕೊಳ್ಳೋದು, ಮತ್ತೆ ಎಲ್ಬೋ ಸಪೋರ್ಟ್ ಇಟ್ಕೊಂಡು ಕೂತ್ಕೊಳ್ಳೋದು ಒಳ್ಳೇದು. ಬಿಕಾಸ್ ನಮ್ಮ ಎಲ್ಬೋ ಸಪೋರ್ಟ್ ಇಲ್ಲದೆ ಇದ್ದಾಗ ಶೋಲ್ಡರ್ಸ್ ಡ್ರೂಪ್ ಆಗುತ್ತೆ ಅಂಡ್ ದಟ್ ಪುಟ್ ಸ್ಟ್ರೈನ್ ಆನ್ ಯರ್ ನೆಕ್ ಮಸಲ್ಸ್, ಟ್ರಪೀಸಿಯಸ್ ಆಗಬಹುದು, ನೆಕ್ ಸ್ಟ್ರಾಪ್ ಮಸಲ್ಸ್ ಆಗಬಹುದು. ಇದ್ರ ಮೇಲೆಲ್ಲ ಲೋಡ್ ಬಿದ್ದು ಅದೆಲ್ಲ ನಮ್ಮ ಎಂಡ್ ಆಫ್ ದ ಡೇ ಪೇನ್ ಅಥವಾ ಯು ಆರ್ ಆಲ್ ವರ್ಕಿಂಗ್ ಇನ್ stressful situation, that itself causes lot of muscle pain and aches. ಅದರ ಜೊತೆ ಇದು something that you can manage easily. ಸೊ ಹಾಗಾಗಿ just make sure your workstation is appropriate. ನಿಮ್ಮ ಚಿಕ್ಕ ಪುಟ್ಟ ರಿಫ್ರಾಕ್ಟಿವ್ ಎರರ್ಸ್ ಇದ್ರೆ ಚೆಕ್ ಮಾಡಿಸ್ಕೊಂತಾ ಇರಿ. ಎವ್ರಿ 1/2 hour 45 minutes ಸ್ವಲ್ಪ ಎದ್ದು ನಿಮ್ಮ ಪೊಸಿಷನ್ ಚೇಂಜ್ ಮಾಡ್ಕೊಳ್ಳೋದಾಗ್ಲಿ, ಸ್ಟ್ರೆಚಸ್ ಯೂಸ್ ಮಾಡೋದಾಗ್ಲಿ, ಇದನ್ನೆಲ್ಲ ಮಾಡ್ತಾ ಇರಿ. ವರ್ಕ್ ಫ್ರಮ್ ಹೋಮ್ ಇದೆ ಅನ್ಬಿಟ್ಟು ಹಾಸಿಗೆ ಮೇಲೆ ಕೂತ್ಕೊಳ್ಳೋದು, ಮಲ್ಕೊಂಡು ಕೆಲಸ ಮಾಡೋದು, ಇದೆಲ್ಲ ನಿಮ್ಗೆ ಚಿಕ್ಕ ವಿಚಾರ ಅಂತ ಅನ್ಸುತ್ತೆ, ಬಟ್ ಲಾಂಗ್ ಟರ್ಮ್ ಅದು ಬಹಳನೇ ತೊಂದರೆ ಮಾಡುತ್ತೆ. ನಿಮ್ಮ ಚೇರ್ ಹಾಗೂ ನಿಮ್ಮ ಟೇಬಲ್ ನ, ನಿಮ್ಮ ಎಲ್ಬೋ ಸಪೋರ್ಟ್ ಇರೋದು, ಇದನ್ನೆಲ್ಲ ನೋಡ್ಬಿಟ್ಟು ಅದ್ರ ಬಗ್ಗೆ ಸ್ವಲ್ಪ ಫೋಕಸ್ ಮಾಡ್ಕೊಳ್ಳಿ.